ಹೊಲದ ಸೀಮೆ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಕಿತ್ತಾಟ. ಹೊಲದ ಸೀಮೆ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತ ತಲುಪಿದ ಘಟನೆಯೊಂದು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಅಳಿಗನಾಳ ಎಂಬ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳು ಆಸ್ತಿ ವಿಚಾರವಾಗಿ ಬಡದಾಡಿಕೊಂಡಿದ್ದಾರೆ. ಸೀಮೆ ವಿಚಾರವಾಗಿ ತಮ್ಮಣ್ಣ ಐಹೊಳೆ ಹಾಗೂ ಶಂಕರ್ ಕುಟುಂಬದ ನಡುವೆ ನಡೆದ ಈ ಗಲಾಟೆಯಲ್ಲಿ ಶಂಕರ್ ಹಾಗೂ ಆತನ ಪತ್ನಿಗೆ ರಾಡ್ ಹಾಗೂ ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಶಂಕರ್ ಆತನ ಕುಟುಂಬವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಹೊಲದ ಸೀಮೆ ವಿಚಾರವಾಗಿ ಮೊದಲು ಗಲಾಟೆ ನಡೆದಿದ್ದು, ಈ ಕುರಿತು ಗ್ರಾಮದ ಹಿರಿಯರು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಆದರೂ ಕೂಡ ಮತ್ತೆ ಗಲಾಟೆ ನಡೆಯುತ್ತಿದ್ದವು. ಹೊಲದಲ್ಲಿ ತಮ್ಮನ್ನ ಐಹೊಳೆ ಕುರಿ ಮೇಯಿಸಲು ಬಿಟ್ಟಾಗ ಶಂಕರ್ ಪ್ರಶ್ನಿಸಿದ್ದೇ ಗಲಾಟೆಗೆ ಈಗ ಕಾರಣವಾಗಿದೆ. ಇನ್ನು ಈ ಕುರಿತು ತಿಕೋಟ ಪೊಲೀಸ್ ಠಾಣೆಯಲ್ಲಿ ತಮ್ಮನ್ನ ಸೋಮಣ್ಣ ಐಹೊಳೆ, ವಿಲಾಸ್ ತಮ್ಮಣ್ಣ ಐಹೊಳೆ, ಸಿದ್ದು ವಿಲಾಸ್ ಐಹೊಳೆ, ಚಂದಾಬಾಯಿ ತಮ್ಮಣ್ಣ ಮತ್ತು ರೂಪಾಲಿ ವಿಲಾಸ್ ಐಹೊಳೆ ಇವರುಗಳ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಕೇಸ್ ದಾಖಲಾದರೂ ಕೂಡ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಮನೋಜ್ ಮಾಳಿ, ಕನ್ನಡ ಜನಶ್ರೀ ನ್ಯೂಸ್, ವಿಜಯಪುರ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.